ನಮಸ್ತೆ. ಹೊನ್ನಳ್ಳಿ ಘಟಕದ ಕೆ ನಾಗರಾಜಪ್ಪ, ಪೆಟನ್ ಕಮಾಂಡರ್. ನಾನು ಮೊಟ್ಟ ಮೊದಲನೇ ಫಸ್ಟು ನನ್ನ ಸೇವೆ ಸೇರಿದ ದಿನಾಂಕ 1988ರಲ್ಲಿ ನನ್ನ ಸೇವೆ ಸೇರಿದೆ ಸರ್. ಸೇರ್ಪಡೆಯಿಂದ ಅಲ್ಲಿಂದ ಇಲ್ಲಿವರೆಗೂ ನಾನು ಸೇವೆ ಸಲ್ಲಿಸುತ್ತೇನೆ. ಅದು ನಮ್ಮ ಹಲವಾರು ನಮ್ಮ ಸೇವೆಯನ್ನು ಗುರುತಿಸಿ ನಮ್ಮ ಹಡೇನಹಳ್ಳಿ ಹೊಳಿ ಸರ್ ಮೊದಲನೆಯ ನನ್ನ ಅವಾರ್ಡ್ ಬಂದದಕ್ಕೆ ನಮ್ಮ ಜಿಲ್ಲಾ ಕಮಾಂಡೆಂಟ್ ಆದ ನಮ್ಮ ಸುದೀಪ್ ಸಾಹೇಬರು ಅವರಿಗೆ ಫಸ್ಟು ಹೃತ್ಪೂರ್ವಕ ವಂದನೆಗಳು ನಾನು ಹೇಳೋಕ್ಕೆ ಬಯಸುತ್ತೇನೆ. ನಮ್ಮ ತಾಲೂಕಿನ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರೆಗೂ ವಂದನೆ ಹೇಳೋಕ್ಕೆ ಬಯಸುತ್ತೇನೆ. ನಮ್ಮ ಅವಳಿ ತಾಲೂಕಿನ ನಮ್ಮ ರಾಘವೇಂದ್ರರಿಗೂ ವಂದನೆ ಹೇಳಿ ಬಯಸುತ್ತೇನೆ. ನಮ್ಮ ಜಿಲ್ಲಾ ಆಫೀಸ್ನಲ್ಲಿ ಗೌರೀಶ್ ಅವರು ಭಾಳ ತುಂಬ ಶ್ರಮಪಟ್ಟಿದ್ದಾರೆ, ಅವ್ರಿಗೂ ವಂದನೆ ಹೇಳಿ ಬಯಸ್ತೇನೆ. ನಮ್ಮ ಇನ್ಸ್ಪೆಕ್ಟರ್ ಆದಂಥ ರಚಪುರ್ ಸಾಹೇಬರಿದ್ದಾರೆ, ಅವ್ರಿಗೂ ವಂದನೆ ಹೇಳಿ ಬಯಸ್ತೇನೆ. ಇದೆಲ್ಲದೂ ಅವ್ರ ಸಹಕಾರದಿಂದ ನಮಗೆ ಇದೆಲ್ಲ ನಾನು ಮುಂದೆ ಸೇವೆ ಮಾಡಿದ್ದೇನೆ. ಸೇವೆ ಮಾಡಿದಕ್ಕಲ್ಲೂ ನನಗೆ ಗುರುತಿಸಿ ನನ್ನ ಸೇವೆಗೆ ಗುರುತಿಸಿ ಕೇಂದ್ರ ಕಚೇರಿಗೆ ನನ್ನ ಪ್ರಪೋಸಲನ್ನು, ನನ್ನ ಸೇವೆ ಮಾಡಿದ ಪ್ರಪೋಸಲನ್ನು ಅಲ್ಲಿಗೆ ಕಳಿಸಿ ನನ್ನ ಪ್ರಶಸ್ತಿಗೆ ಪಾತ್ರ ಆಗಿ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ಹೇಳ್ತೇನೆ ಸರ್. ತಾವುಗಳು ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದೀರಿ ಮತ್ತು ಅದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಅಧಿಕಾರಿ ವರ್ಗದವರಿಗೆ ಧನ್ಯವಾದಗಳನ್ನು ತಿಳಿಸುವಂಥದ್ದು ಕೂಡ ತಾವುಗಳು ಮಾಡಿದ್ದೀರಿ. ನಾನು ನಮ್ಮ ABC ನ್ಯೂಸ್ ವತಿಯಿಂದ ಕೂಡ ತಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳುವಂಥದ್ದು ಮಾಡ್ತೇನೆ. ಇದರ ಜೊತೆಗೆ ತಾವು ಈ ಚಿನ್ನದ ಪದಕ ಬರೋದರಿಂದ ಅಥವಾ ಏನೇನು ಸಾಧನೆಗಳನ್ನು ಮಾಡಿದರೆ ತಮಗೆ ಚಿನ್ನದ ಪದಕ ಲಭಿಸಬಹುದು ಅನ್ನೋದು ಕೂಡ ನಿಮ್ಮ ಕೆಲವೊಂದು ಮಾನದಂಡಗಳು ಇರ್ತಾವೆ ನಿಮ್ಮ ಹೋಮ್ ಗಾರ್ಡ್ ಸಿಸ್ಟಮ್ಸಲ್ಲಿ. ಅದು ಏನೇನು ನೀವು ಹೊನ್ನಾಳಿ ತಾಲೂಕಿನಲ್ಲಿ ಯಾವ್ಯಾವ ಅವಘಡಗಳನ್ನು ತಪ್ಪಿಸುವಂಥದ್ದು ಕೆಲಸ ತಮ್ಮ ಸಾಧನೆ ಮೂಲಕ ಆಗುವಂಥದ್ದು ಆಯಿತು ಅನ್ನೋದು ಸರ್. ನಮ್ಮ ಸೇವೆ ಒಳಗೆ ಮೊಟ್ಟ ಮೊದಲನೆಯ ತುಂಗಭದ್ರಾ ನದಿಯಲ್ಲಿ ಹೊಳಿ ಪ್ರವಾಹ ಬಂದಾಗ ಎಲ್ಲ ಮನೆಯೆಲ್ಲ ಮುಳುಗಡೆ ಆದಾಗ ನಾವು ಎಲ್ಲ ಮನೆಗಳಿಗೂ ಖಾಲಿ ಮಾಡಿಸಿ AC ಮೇಡಮ್ಮರು, ವಿದ್ಯಾವತಿ ಮೇಡಮ್ಮರು ಅವರೆಲ್ಲರೂ ಬಂದು ಅವರ ಜೊತೆಗೆ ನಾವು ಒಗ್ಗೂಡಿ ನಮ್ಮ ಸಿಬ್ಬಂದಿ ವರ್ಗದ ಜೊತೆಗೆ ನಾವೆಲ್ಲ ಪೂರ ಜನಕ್ಕೆ ರಕ್ಷಣೆ ಮಾಡಿ ಹೊರಗೆ ತಂದು ಮತ್ತು ಅವರಿಗೆ ಸೇಫ್ ಮಾಡಿದ್ದೇವೆ ಸರ್. ಅದೊಂದು ಗುರುತಿಸಿದ್ದಾರೆ. ಆನಂತರ ಮತ್ತು ನಮ್ಮ ಕೋವಿಡ್ ಸಮಯದಲ್ಲಿ ಯಾರೂ ಹೊರಗೆ ಬರೋ ಲೆಕ್ಕಾಚಾರ ಇಲ್ಲದಾಗೆ ನಮ್ಮ ಸಿಬ್ಬಂದಿ ವರ್ಗದ ಒಟ್ಟಿಗೆ ನಾವು ಅನೇಕ ಸೇವೆಯನ್ನು ಸಲ್ಲಿಸಿದ್ದೇವೆ, ಜನಕ್ಕೆ ಜಾಗೃತಿ ಮೂಡಿಸಿದ್ದೇವೆ ಸರ್. ಹಾಗಾಗಿ ಅದೊಂದು ಗುರುತಿಸ್ತಾರೆ. ನಮಗೆ ಮತ್ತೊಂದು ಪ್ರಶ್ನೆ ಇದೆ. ಹಾಂ ಸರ್. ಅದು ನಿಮ್ಮ ಹೊನ್ನಾಳಿ ತಾಲೂಕು ಬರುತ್ತೋ ನ್ಯಾಮತಿ ತಾಲೂಕು ಬರುತ್ತೋ ಏನೋ ಗೊತ್ತಿಲ್ಲ. ಅಡೋನಹಳ್ಳಿ ಗ್ರಾಮದಲ್ಲಿ ಹೊಳೆಯಲ್ಲಿ ಬಿದ್ದು ಮಗುಗಳು ಸುಮಾರು ಮಕ್ಕಳು ಅಥವಾ ಜೀವ ಹೋಗುವಂಥದ್ದು ಸ್ಥಿತಿಯಲ್ಲಿ ತಾವು ಕೂಡ ಅದು ನಿಮ್ಮ ಇಲಾಖೆ ಹೋಮ್ ಗಾರ್ಡ್ನ ಸಿಬ್ಬಂದಿ ವರ್ಗದು ಅದು ಅವಳಿ ತಾಲೂಕಿಂದ ಇರ್ಬೋದು ಅಂತ ನಾನು ಕೂಡ ಭಾವಿಸ್ಕೊಂಡಿದ್ದೀನಿ. ಆ ರಕ್ಷಣೆ ಕಾರ್ಯದಲ್ಲಿ ತಾವು ಕೂಡ ಏನಾದರೂ ಭಾಗಿಯಾಗಿದ್ರಾ ಅನ್ನೋದು? ಹೌದು ಸರ್. ಹರಡನಹಳ್ಳಿ ಗ್ರಾಮದಲ್ಲಿ ಅವಾಗೆ ನಮ್ಮ ಹೊನ್ನಾಳಿ ತಾಲೂಕಿಗೆ ಸಂಬಂಧಪಟ್ಟಿದ್ದು ಅವಳಿ ತಾಲೂಕು ಅಂತ ಈ ಘೋಷಣೆ ಆಗಿರೋದು. ಅವಾಗ ನಮ್ಮ ತಾಲೂಕು ಒಂದೇ ಇತ್ತು ಸರ್. ಆ ಟೈಮ್ನಲ್ಲಿ ಹರಡನಹಳ್ಳಿ ಅಂದರೆ ಶಿವಮೊಗ್ಗ ಇದು ತಾಲೂಕಿನ ಇದು ಬರ್ತದೆ ಸರ್. ಅದು ಹರಡನಹಳ್ಳಿ ಗ್ರಾಮ. ಅಲ್ಲಿ ಗಣಪತಿ ವಿಸರ್ಜನೆ ಟೈಮ್ನಲ್ಲಿ ತೆಪ್ಪದಲ್ಲಿ ವಿಸರ್ಜನೆ ಮಾಡೋ ಹೊತ್ತಿನಾಗೆ 11 ಜನ ಮೃತಪಟ್ಟರು ಸರ್. ಮುಳುಗಿದ್ದವರು ಅವರಿಗೆ ಕಾಪಾಡೋಕ್ಕಾಗಿ ಹರಡನಹಳ್ಳಿ ಮೃತದೇಹಗಳನ್ನು ಹೊರಗೆ ತೆಗೆಯೋಕ್ಕಾಗಿ ನಾವು ತೆಪ್ಪದಲ್ಲಿ ನಾವು ಪೂರ ಅನೇಕ ಕಾರ್ಯಾಚರಣೆ ಮಾಡಿ ನಮ್ಮ ಸಿಬ್ಬಂದಿ ವರ್ಗದವರು, ನಾವು ನಮ್ಮ ಕಮಾಂಡೆಂಟ್ ಸಾಹೇಬರು ಅಷ್ಟರು ಅದು ಮಾಡಿ ಮೃತದೇಹಗಳನ್ನು ಹೊರಗೆ ತೆಗೆದು ಅದು ನಾವು ಒಂದು ಸೇವೆ ಸಲ್ಲಿಸಿದ ಸಾರಲ್ಲಿ. ಇದಾದ ನಂತರ ಮರಳು ಸೇವೆ ಮಾಡುವ ಅಕ್ರಮ ಮರಳು ದಂಧೆ ಮಾಡುವಂಥವ್ರನ್ನ ಅಂದರೆ ಹಿಡಿಯುವಂಥದ್ದು ಅಥವಾ ಪೊಲೀಸ್ ಇಲಾಖೆ ತಮ್ಮ ಇಲಾಖೆ ಸೇರಿ ಕಾರ್ಯಾಚರಣೆ ಮಾಡಿದ್ದೀರಿ ಅಂತಲೂ ಕೂಡ ನಾನು ಕೇಳ್ಪಟ್ಟಿದ್ದೆ. ಹೌದಾ ಅಂತ? ಹೌದು ಸರ್. ಅದು ಆಯ್ತಲ್ಲ, ಅದು ಭಾಳ ಒಂದು ತುಂಬ ಘಟನೆ ಸರ್. ನಮ್ಮ ಜೀವಕ್ಕೆ ನಮಗೆ ಭಾಳ ಇದ್ರಾಗ ಆ ಥರದಿಂದ ನಾವು ಉಳ್ಕೊಂಬಂದಿರೋದು ಭಾಳ ಕಷ್ಟ ಸರ್. ಹಿಂದೆ ಇದೇ ಹೊಸಳ್ಳಿ ಗ್ರಾಮದಲ್ಲಿ ಇದೇ ಮಳೆಗಾಲಕ್ಕೆ ಸಾಗಣೆ ಒಳಗೆ ನಾವು ಮಳ್ಳು ತಡೆಗಟ್ಟಲಲ್ಲಿ ಹೋಗಿ ಇದು JCP ಇದು ಗುಂಡಿ ಹೊಡಿಸಿ ತಂಟು ಹೊಡಿಸಿ ಇದು ಮಾಡೋಕ್ಕೆ ಅಂತ ಹೋದಾಗ ಅವಾಗ ಜನ ಐತಲ್ಲ ಗಲಾಟೆ ಮಾಡಿ ನುಗ್ಗಿ ದಂಗೆ ಮಾಡಿ ಅಲ್ಲಿಂದ OP ಸಾಸವಳ್ಳಿ OP
ಬಂದು ಅಲ್ಲಿ ಜೀಪಲ್ಲಿ ಸುಟ್ಟಾಕಿ ನಮಗೂ ಸುಟ್ಟಾಕಿ ಬಂದಿದ್ರು. ಅಂಥವ್ರಾಗೆ ನಾವು ನಮ್ಮ ಜೀವ ಹಂಗಿಲ್ಲಲೇ ನಾವೊಂದು ಸೇಫಾಗಿ ಕರ್ತವ್ಯ ನಿವಾರಿಸಿ ಬಂದಿದ್ದೇವೆ ಸರ್. ಅದೊಂದು ತುಂಬ ದೊಡ್ಡ ಘಟನೆ ಸರ್. ಎಲ್ಲ ನಮ್ಮ ಸಿಬ್ಬಂದಿ ವರ್ಗದ ಜೊತೆಗೆ ನಾವು ಅದೊಂದು ಹೊರಗೆ ಬಂದೇವೆ ಸರ್. ಅದೊಂದು ಭಾಳ ಘಟನೆ ಅಂದರೆ ತುಂಬ ಹೇಳದ ಘಟನೆ ಸರ್ ಅದು. ನಮಗೆ ಕೊನೆಯದಾಗಿ ಈ ಚಿನ್ನದ ಪದಕ ಬಂದಿರೋದ್ರಿಂದ ಸಂತಸ ತಂದಿದೆಯಾ ಅಥವಾ ಸಾಧನೆ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಆಯಿತು? ಇಂಥದ್ದು ಒಂದು ಮಾನದಂಡಗಳು ಬೇರೆ ಬೇರೆ ನಿಮ್ಮ ಸಿಬ್ಬಂದಿ ವರ್ಗದವರಿಗೂ ಕೂಡ ಇದು ಒಂದು ಅನ್ವಯ ಆಗ್ಬೋದಾ ಅಂತೇಳಿ? ಖಂಡಿತ ಸರ್. ನಮ್ಮ ಸಿಬ್ಬಂದಿ ವರ್ಗದವರು ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲಾ ಎಲ್ಲ ಕಮಾಂಡೆಂಟ್ ಸಾಹೇಬರಿಂದ ಹಿಡಿದು ಎಲ್ಲ ಬೋಧಕರಿಂದ ಹಿಡಿದು ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಘಟಕ ಅಧಿಕಾರಿಗಳು, ನಮ್ಮ ದಾವಣಗೆರೆ ಜಿಲ್ಲಾ ಘಟಕ ಅಧಿಕಾರಿಗಳು ಎಲ್ಲರೂ ಸಹಕಾರ ಕೊಟ್ಟಿರೋದ್ರಿಂದ ನಮಗೆ ಒಂದು ಅವಾರ್ಡಿಗೆ ಇದಾಗಿದೆ ಸರ್ ಇದು. ಥ್ಯಾಂಕ್ ಯು. ಓಕೆ ಸರ್. ನಮಸ್ತೆ, ನನ್ನ ಹೆಸರು ರಮ್ಯಾ. ನನ್ನ ತಂದೆ ಕೆ ನಾಗರಾಜಪ್ಪ ಹೊನ್ನಾಳಿ ಘಟಕ ಅಧಿಕಾರಿಯಿಂದ CM ಮೆಡಲ್ ಸ್ವೀಕರಿಸಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ನಮಸ್ತೆ ಸರ್, ನಾನು ರಾಘವೇಂದ್ರ ಅಂತೇಳಿ ನ್ಯಾಮತಿ ಘಟಕಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ಸ್ನೇಹಿತರಾದಂತಹ ಅವಳಿ ತಾಲೂಕು ನಾವು ಇಬ್ಬರೂ ಸಹ ಆದರೂ ಸಹ ನಾವು ನಮ್ಮಲ್ಲಿ ಏನೇ ಆದರೂ ಸಮಸ್ಯೆ ಅವರಿಗೆ ಫೋನ್ ಮಾಡ್ತೀವಿ, ಅವರಲ್ಲಿ ಸಮಸ್ಯೆ ಆದರೂ ನಮಗೆ ಫೋನ್ ಮಾಡಿಕೊಂಡು ನಾವು ಇಬ್ಬರು ಕಮ್ಯುನಿಕೇಷನ್ ಮಾಡಿಕೊಂಡು ಇಬ್ಬರು ತಾಲೂಕುಗಳನ್ನು ಒಳ್ಳೆ ಅಚ್ಚುಕಟ್ಟಾಗಿ ನಡೆಸ್ಕೊಂತ ಹೋಗ್ತಾ ಇದ್ದೀವಿ. ಈ ದಿನ ನನ್ನಂತೆಯೇ ಸಹ ಅವರಿಗೆ ಮುಖ್ಯಮಂತ್ರಿ ಪ್ರಶಸ್ತಿ ಲಭಿಸಿದ್ದು ನಮಗೆ ತುಂಬ ಸಂತೋಷ ತಂದಿದೆ. ಯಾಕೆಂದರೆ ಅವರು ಇಷ್ಟು ವರ್ಷ ಸೇವೆ ಸಲ್ಲಿಸಿದ್ದಕ್ಕೆ ನಮ್ಮ ರಾಜ್ಯ ಸರ್ಕಾರ ಅವರಿಗೆ ಗುರುತಿಸಿ ಅವರಿಗೆ ಮುಖ್ಯಮಂತ್ರಿ ಚಿನ್ನದ ಪದಕ ಹಾಗೂ 5,000 ಕ್ಯಾಶ್ ಅವಾರ್ಡನ್ನು ಕೊಟ್ಟಿರುತ್ತೆ. ಅದು ತುಂಬ ಸಂತೋಷದ ವಿಚಾರ ಇವತ್ತಿನ ದಿನ. ಯಾಕೆಂದರೆ ನಾವು ಇದರಲ್ಲಿ ಈ ಡಿಪಾರ್ಟ್ಮೆಂಟಲ್ಲಿ ನಮಗೆ ಬೇರೆ ಏನೂ ಸಹ ಇರೋದಿಲ್ಲ. ಈ ಥರ ಒಂದು ಪ್ರಶಸ್ತಿ ಬಂತು ಅಂದರೆ ಅದಕ್ಕಿಂತ ಬೇರೆ ಪಾರ್ವೇ ಇಲ್ಲ ಸಂತೋಷಕ್ಕೆ. ಹಾಗಾಗಿ ಮೊದಲನೇದಾಗಿ ನಾಗರಾಜಪ್ಪರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಈ ಹಿಂದೆ ನಾವು ತುಂಗಭದ್ರಾ ಆಗಲಿ ಅಥವಾ ನಮ್ಮ ಮರಳು ಗಣಿಗಾರಿಕೆ ಆಗಲಿ ಮತ್ತೊಂದು ಯಾವುದೇ ಡ್ಯೂಟಿಯಲ್ಲಿ ಕೊರೋನಾ ಡ್ಯೂಟಿಗಳಲ್ಲಿ ಹಿಂಗೆ ಹಿಂಗೆ ತೊಂದರೆ ಇದೆ ಬಾ ಅಂತ ಅವರು ನನಗೆ ಫೋನ್ ಮಾಡ್ತಿದ್ರು. ಇಲ್ಲ ಇಂಥ ಕಡೆ ಸಮಸ್ಯೆ ಸುರಗುಂಡಕೊಪ್ಪದಲ್ಲಾಗಲಿ ಮತ್ತೊಂದಾಗಲಿ ಇಂಥ ಸಮಸ್ಯೆ ಇದೆ ನಗಣ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ, ನಾನು ಬರ್ರಿ ಅಂತ ಅವರಿಗಾದರೂ ಫೋನ್ ಮಾಡ್ತಿದ್ದೆ. ಈಗ ಇಬ್ಬರು ಕಮ್ಯುನಿಕೇಷನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಘಟಕಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಪ್ರತಿ ವರ್ಷ ಮಠದ ಒಂದು ಸೇವೆಯನ್ನು ಸಹ ನಾವಿಬ್ಬರು ಅವರು ಮಠದಲ್ಲಿ ಶ್ರಾವಣ ಮಾಸದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಸಹ ನಾವು ಸ್ವಯಂ ಸೇವಕರಾಗಿ ಕೆಲಸವನ್ನು ನಿಭಾಯಿಸುತ್ತಾ ಒಂದು ಘಟಕಗಳನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೀತಿ ನಮ್ಮ ನಾಗರಾಜಪ್ಪರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯ ಮಾಡಲಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ.